ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಉಪ್ಪು ಖಾರ ಹುಳಿ ಮೂರು ಬ್ಯಾಲೆನ್ಸ್ ಇರುವಂಥ ಚಟ್ನಿ ರೀ. ಹೋಳಿಗೆ ಜೊತೆ ಸೈಡ್ ಡಿಶ್ ಆಗಂತೂ ಭಾಳ ರುಚಿಯಾಗಿರ್ತೈತಿ ನೋಡ್ರಿ. ಹಂಗೆ ಅದ್ರ ಜೊತೆ ರೊಟ್ಟಿ ಚಪಾತಿ ಜೊತೆನೂ ಅಷ್ಟೇ ರುಚಿಯಾಗಿರ್ತೈತಿ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಚಮಚದಷ್ಟು ಕೆಂಪು ಪುಡಿ ಜೀರಿಗೆ ಉಪ್ಪನ್ನು ಹಾಕಿ ಕುಟ್ಟಾಕತ್ತೀನಿ ನೋಡ್ರಿ. ನಾನಿಲ್ಲಿ ಮೊದಲ ಒಂದು ತಾಸು ಬ್ಯಾಳಿನ ನೆನೆಯಾಕಿಟ್ಟಿದ್ದೆ ರೀ. ಅವಕ್ಕೂ ಸ್ವಲ್ಪ ಹಾಕೊಂಡು ಕುಟ್ಟಾಕತ್ತೀನಿ ನೋಡ್ರಿ. ಆದಷ್ಟು ಕುಟ್ಟು ಕಲ್ನಾಗೆ ಕುಟ್ರಿ. ಮಿಕ್ಸರ್ಗೆ ಹಾಕೊಂಡ್ರೆ ಅಷ್ಟೊಂದು ರುಚಿ ಇರಲ್ಲ ನೋಡ್ರಿ. ಸ್ವಲ್ಪ ಟೇಸ್ಟ್ ಬರ್ಬೇಕಂದ್ರೆ ಆದಷ್ಟು ಕುಟ್ಟು ಕಲ್ನಾಗೆ ಕುಟ್ಟಾಕ ಟ್ರೈ ಮಾಡ್ರಿ. ಸ್ವಲ್ಪ ಬ್ಯಾಳಿನ ತರ್ತರಿಯಾಗನ ಕುಟ್ಬೇಕು ನೋಡ್ರಿ. ಹಂಗೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಹಾಕೊಂಡು ಕುಟ್ಟಾಕತ್ತೀನಿ ನೋಡ್ರಿ. ಹಿಂಗೆ ಸೀಸನ್ದಾಗ ಹಸಿ ಮಾವಿನಕಾಯಿ ಸಿಗ್ತಾವ್ರಿ. ಹಿಂಗೆ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ನೋಡ್ರಿ. ಅರಿಶಿನ ಕರಿಬೇವು ಬೆಲ್ಲ ಬೆಳ್ಳುಳ್ಳಿ ಹಾಕೊಂಡು ಕುಟ್ಟಾಕತ್ತೀನಿ ರೀ. ನೀವು ಕೆಂಪುಡಿ ಬದಲಿ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದ್ರಿ. ನಾನಿಲ್ಲಿ ಕೆಂಪುಡಿನ ಹಾಕೊಂಡೀನಿ ರೀ. ನೀವು ಬೇರೆ ಏನಾದರೂ ಹಾಕ್ತೀರ ಕಾಮೆಂಟ್ನಾಗ ಹೇಳ್ರಿ. ಹಿಂಗೆ ಸೀಸನ್ದಾಗ ಹಸಿ ಮಾವಿನಕಾಯಿ ಸಿಗ್ತಿರ್ತಾವ್ರಿ. ಹಿಂಗೆ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನೋಡ್ರಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಹೊಸದಾಗಿ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಒಂದ್ಸತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ.